ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲಿನ. ನಾನು ಇವತ್ತು ಇಲ್ಲಿ ಹಸಿಮೆಣಸಿನ್ಕಾಯಿ ಹಣ್ಣುಗಾಯಿ ಚಟ್ನಿ ಮಾಡಕತ್ತೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಪೂರ್ತಿ ತೊಗೊಂಡಿದ್ದೀನಿ, ಒಂದೆರಡು ಈರುಳ್ಳಿ, ಒಂದು ಅರ್ಧ ಇಡೀ ಕರಿಬೇವಿನ ಸೊಪ್ಪು, ಹಣ್ಣುಗಾಯಿ ಮೆಣಸಿನ್ಕಾಯಿ, ಅರ್ಧ ಹೀರೆಕಾಯಿ ತಗೊಂಡಿನಿ, ಅದ್ರ ಮೇಲೆ ಸಿಪ್ಪೆ ತೆಗೆದಿದ್ದು ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಈ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 5-10 ನಿಮಿಷ ಫಸ್ಟು ಬರೀ ಮೆಣಸಿನ್ಕಾಯಿಂದ ಚೆನ್ನಾಗಿ ಹುರ್ಕೊಬೇಕು. ಮೆಣಸಿನ್ಕಾಯಿಂದ ಬಾಡಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಬಾಡೋ ತನಕ ಎಣ್ಣೆ ಹಾಕಬಾರ್ದು, ಅದು ಸಿಡಿದು ಬಿಡ್ತಂಗೆ, ಅದಕ್ಕಾಗಿ ಎಣ್ಣೆ ಹಾಕಬಾರ್ದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರನ್ನು ಬೆಳೆಸಿ ಸ್ನೇಹಿತರೆ. ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಬಾಡೈತೆ. ಈಗೊಂದು 10 ನಿಮಿಷ ಆಯಿತು, 10-12 ನಿಮಿಷ ಆಯಿತು. ಇದು ಸ್ವಲ್ಪ ಬಾಡೈತಿ. ಬಾಡಿದ ಮೇಲೆ ನಾನು ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಕೂಡ ತಿನ್ನೋಕೆ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಮೊದಲೇ ಹಾಕಿದರೆ ಅದೆಲ್ಲ ಘಾಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ಹಾಕ್ತೀನಿ. ನಂತರ ನಾನಿಲ್ಲಿ ಹೀರೆಕಾಯಿ ಹಚ್ಕೊಂಡಿದ್ದು ರೌಂಡಾಗಿ ಹಚ್ಕೊಂಡಿದ್ದೀನಿ. ಮತ್ತು ಬೆಳಗ್ಗೆ ಹೀರೆಕಾಯಿ ಪಲ್ಯ ಮಾಡಿದ್ರೆ ಅದರದ್ದು ಕೂಡ ಸಿಪ್ಪೆ ಎತ್ತಿಟ್ಕೊಂಡಿದ್ದೀನಿ, ಅದನ್ನೂ ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ನಾವು ಹೀರೆಕಾಯಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಚಟ್ನಿಗೆ, ಚೆನ್ನಾಗಿರುತ್ತೆ. ಇದಕ್ಕೆ ಪುದೀನ ಸೊಪ್ಪು ಇದ್ದರೆ ಹಾಕಿ ಇನ್ನೂ ಚೆನ್ನಾಗಾಗುತ್ತೆ. ನನ್ನ ಮನೇಲಿ ಇರಲಿಲ್ಲ, ನಾನು ಹಾಕೋಕ್ಕಾಗಿಲ್ಲ. ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನ ಒಂದಕ್ಕೆಲ್ಲ ರೀತಿ ಫ್ರೈ ಮಾಡಿ. ಇದು ವಿಡಿಯೋ ಸ್ವಲ್ಪ ಕಟ್ಟಾಗಿದೆ ಇಲ್ಲಿ. ನಂತರ ಇದಕ್ಕೆ ನಾನು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನೀಗ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಕರಿಬೇವು ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಂತರ ನಮಗೆ ಐರನ್ ಕಂಟೆಂಟ್ ಕೂಡ ಸಿಗುತ್ತೆ. ಅದರಿಂದ ಧಾರಾಳವಾಗಿ ಕರಿಬೇವು ತಿನ್ನಿ, ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು. ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಮೊದಲೇ ಹಾಕಿಬಿಟ್ರೆ ಅದೆಲ್ಲ ಸೀದೋದಂಗೆ ಆಗುತ್ತೆ. ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಆಮೇಲೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿ ನಂತರ ಹುಣಸೆಹಣ್ಣು ಹಾಕಕತ್ತೀನಿ. ಒಂದು ನಿಂಬೆ, ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೀನಿ.
ಅದು ಎಲ್ಲ ಫ್ರೈ ಆಗತೈತಿ, ಅದೇ ಬರ್ತೈತಿ ಮೇಲೆ ಕ್ಯಾಮ್ರಾ ಕಡ್ಡು ಅದು ಇಡೀ ಬಂದಿದ್ದರಿಂದ ಸರಿ ಕ್ಯಾಪ್ಚರ್ ಆಗಿಲ್ಲ ಇಲ್ಲಿ. ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಗೆ ಸ್ವಲ್ಪ ಜೀರಿಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಸಾಕು. ಒಂದು ಸ್ಪೂನ್ ಜೀರಿಗೆ ಹಾಕಿ ಲಾಸ್ಟಿಗೆ ಫ್ರೈ ಮಾಡಿ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದರಿಂದ ನಾನು ಇಲ್ಲಿ ಧನಿಯಾ ಕಾಳನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ದರೆ ಧನಿಯಾ ಕಾಳು ಏನು ಹಾಕೋದು ಬೇಡ, ಹಾಗೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದರೆ. ಅದು ಇಲ್ಲದಕ್ಕಾಗಿ ನಾನು ಧನಿಯಾ ಕಾಳನ್ನು ಸೇರಿಸಿದ್ದೀನಿ. ಚಂದ ಫ್ರೈ ಮಾಡಿದ್ರೆ ಚಟ್ನಿದು ರುಚಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಧನಿಯಾ ಕಾಳನ್ನು ಸಪ್ರೇಟಾಗಿ ಹುರಿದು ಹಾಕಿದ್ದೀನಿ. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದೀನಿ ಚಟ್ನಿನ. ಸ್ವಲ್ಪ ತರಿಯಾಗೈತಿ, ಪೂರ್ತಿ ನುಣ್ಣಗೆ ರುಬ್ಬಿದ್ರೆ ಅದರ ರುಚಿ ಇರಲ್ಲ. ಸ್ವಲ್ಪ ತರಿಯಾಗಿದ್ರೇ ಟೇಸ್ಟಾಗಿರುತ್ತೆ. ನಾವು ಇದನ್ನು ಆಮೇಲೆ ಊಟ ಮಾಡಿದಾಗ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನೀವು ಇದನ್ನು ಮಾಡಿ ಟೇಸ್ಟ್ ಮಾಡಿ ಹೆಂಗೆ ಬಂದೈತೆ ಅಂತ ಕಮೆಂಟ್ನಾಗ ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು. ಪ್ರೋತ್ಸಾಹ ನೀವು ಒಂದು ಕಮೆಂಟ್ ಮಾಡಿ ಹೇಳಿದ್ರೆ ನಮ್ಗೆ ಅದರಿಂದನೇ ಪ್ರೋತ್ಸಾಹ ಸಿಗುತ್ತೆ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.